ಓಕೆ, ಇದೀಗ ಸಿನಿಮಾ ರಂಗ ಕಂಬನಿಯನ್ನು ಮಿಡಿತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಗುರುಕಿರಣ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಇವರು ರಾಜ್ಕುಮಾರ್ ಹಾದಿಯಿಂದ ಹಿಡಿದು ಎಲ್ಲರ ಸಿನಿಮಾಗಳಲ್ಲೂ ಕೂಡ ನಟಿಸ್ಕೊಂಡ್ ಬಂದಿದ್ರು. ಮತ್ತು ನಿಮ್ಗಳಿಗೆ ಬಹಳ ಪರಿಚಯ ಇರುತ್ತೆ, ಮಾತಾಡಿರ್ತೀರಿ, ಒಡನಾಟ ಇರುತ್ತೆ. ಬಟ್ ಏಕಾಏಕಿ ಹಿರಿಯ ತಲೆಗಳೆಲ್ಲವೂ ಒಂದೊಂದೇ ನಶಿಸಿ ಹೋಗ್ತಿದೆ ಅಂದಾಗ ಬಹಳ ದುಃಖ ಆಗುತ್ತೆ ಸರ್. ಖಂಡಿತ ನನಗೆ, ಯಾಕಂದ್ರೆ ಅವರು ನನಗೆ ತುಂಬಾ ಹತ್ರ ಆಗಿದ್ರು. ಕಾರಣ ಅವರು ಆಕ್ಚುಲಿ ವಿಜಯ ಬ್ಯಾಂಕ್ ಅಲ್ಲಿ ಇದ್ರು. ಅವ್ರು ಆಕ್ಚುಲಿ ನನ್ನ ಆ ಬ್ಯಾಂಕ್ ಅಲ್ಲಿ ನನ್ನ ಮಾವ ಮ್ಯಾನೇಜರ್ ಆಗಿದ್ರು. ಸೊ ನನಗೆ ಆಕ್ಚುಲಿ ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಅವ್ರಿಗೆ ಪರಿಚಯ ಇದೆ. ಆಮೇಲೆ ಯೂಶುವಲಿ ಅವರು ತುಳು ಮಾತಾಡ್ತಾ ಇದ್ರು ನನ್ನ ಹತ್ರ. ತುಂಬಾ ಪಿಕ್ಚರ್ ಅಲ್ಲಿ ನಾವು ಜೊತೆಲಿ ಈವನ್ ಆಕ್ಟಿಂಗ್ ಮಾಡೋರ ಜೊತೆಲಿ ತುಂಬಾ ಕೆಲಸ ಮಾಡಿದ್ವಿ. ಅದೇ ತುಂಬಾ ನೋವಾಗತ್ತೆ. ಯಾಕಂದ್ರೆ ಇನ್ನು ಎಲ್ಲದಕ್ಕಿಂತ ಜಾಸ್ತಿ ಅವರೊಂದು ಅಪ್ಪಟ ಕಲಾವಿದ. ಯಾವ ಪಾತ್ರ ಕೊಟ್ಟು ಲೀಲಾಜಾಲವಾಗಿ ಅಷ್ಟೇ ಕಾನ್ಫಿಡೆನ್ಸ್ ಇಂದ ಯಾಕಂದ್ರೆ ಅವ್ರು ಮಾಡಿದ ಪಾತ್ರ ಇಲ್ಲ, ಅಷ್ಟು ಚಿತ್ರಗಳನ್ನ ನಡೆಸಿದ್ದಾರೆ. ಥಿಂಕ್ ಕಲಾರಂಗಕ್ಕೆ ದೊಡ್ಡ ಭರಿಸಲಾಗದಂತ ನಷ್ಟ ಅಂತ ಹೇಳ್ಬೋದು. ನಿಜ ಸರ್. ಅಂದ್ರೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಅಂತಾನೆ ಆ ಹೆಸರು ಕ್ಯಾರಿ ಫಾರ್ವರ್ಡ್ ಆಯ್ತಾ ಅಂತ ಅಲ್ವಾ ಸರ್? ಬ್ಯಾಂಕ್ ಜನ. ಹೌದು, ಯಾಕಂದ್ರೆ ಆ ಟೈಮಲ್ಲಿ ಸರ್ಕಾರಿ ಕೆಲಸ ಇದ್ದವರು ಲೆವೆಲ್ ಬೇರೆ, ನಟರ ಲೆವೆಲ್ ಬೇರೆ ಅಂತಲೇ ಇದ್ದಿದ್ದು ಜಾಸ್ತಿ. ಯಾಕಂದ್ರೆ ಆ ಬ್ಯಾಂಕ್ ಅಂದ್ಕೂಡ್ಲೆ ಅದಕ್ಕೆ ಒಂದು ಬೇರೆನೆ ಕ್ಲಾಸ್ ಇತ್ತು, ಸ್ಟ್ಯಾಂಡರ್ಡ್ ಇತ್ತು. ಸೊ ಅದಕ್ಕೆ ಆಮೇಲೆ ಜನಾರ್ದನ್ ಅನ್ನೋದಕ್ಕೆ ಕಾಮನ್ ಹೆಸರು. ಅವರು ಬ್ಯಾಂಕ್ ಅಲ್ಲಿ ಇದ್ದರು, ವಿಜಯ ಬ್ಯಾಂಕ್ ಅಲ್ಲಿ ಇದ್ದಿದ್ದು. ಸೊ ಅವರು ಅದಕ್ಕೆ ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಇದ್ದು. ಇತ್ತೀಚೆಗೆ ಕೊನೆಯದಾಗಿ ಯಾವಾಗಾದ್ರೂ ಮಾತಾಡ್ಸಿದ್ದು ಸರ್? ನಾನಿಲ್ಲ, ಟೈಮ್ ಆಯ್ತು. ಇತ್ತೀಚೆಗೆ ನನ್ನ ಲೆಕ್ಕದಲ್ಲಿ ಒಂದು 6-7 ತಿಂಗಳು ಆಯ್ತು ನಾನು ಭೇಟಿಯಾಗಿ. ಅವರಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅನ್ನೋದು ನಿಮ್ ಗಮನದಲ್ಲಿ ಇತ್ತ ಸರ್? ಏನೆಲ್ಲ ಅಂದ್ರೆ ಈಗ ಸ್ಟಂಟ್ ಎಲ್ಲ ಹಾಕಿದ್ರು ಅಂತ ಕೇಳ್ಪಟ್ವಿ ನಾವು. ಇಲ್ಲ ನನಗೆ ಅಷ್ಟು, ಯಾಕಂದ್ರೆ ಇತ್ತೀಚೆಗೆ ಕೊರೋನಾ ಆದ್ಮೇಲೆ ಸ್ವಲ್ಪ ರೆಗ್ಯುಲರ್ ನಾನು ಫಿಲ್ಮಿ ಫಂಕ್ಷನ್ಸ್ ಹೋಗೋದು ಕಮ್ಮಿ ಮಾಡಿದೆ. ಸೊ ಅಷ್ಟು ಭೇಟಿ ಆಗಿಲ್ಲ ಜಾಸ್ತಿ. ಮುಂಚೆ ಆದ್ರೆ ಅಟ್ಲೀಸ್ಟ್ ಭೇಟಿ ಆಗ್ತಾ ಇದ್ದೆ, ಅಲ್ಲಲ್ಲಿ ಏನಾದ್ರು ಸಿಗ್ತಾ ಇದ್ವಿ, ನಾವು ಜೊತೆ ಕಾಲ ಕಳೀತಾ ಇದ್ವಿ. ಇತ್ತೀಚೆಗೆ ನನಗೆ ಪಾಸ್ಟ್ ಒಂದು 2-3 years ಇಂದ ಕಮ್ಮಿ. ಸರ್, ಸಿನಿಮಾನೇ 500ಕ್ಕೂ ಹೆಚ್ಚು ಅಂದ್ರೆ ರಂಗಭೂಮಿಗೂ ಅವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಮತ್ತೊಂದ್ ಕಡೆ ಈ ಧಾರಾವಾಹಿಗಳಲ್ಲೂ ಕೂಡ ನಟಿಸ್ತಾ ಇದ್ರು, ಅಂದ್ರೆ ಕಿರುತೆರೆಯಲ್ಲಿ. ಒಂದ್ ರೀತಿ ಆಲ್ರೌಂಡರ್ ಸರ್ ಅವರು, ಎಲ್ಲವನ್ನ ಮಾಡಿ ಮುಗಿಸ್ಬಿಟ್ರು ಅಂತ. ನಮ್ಮ ಮಜಾ ಭಾರತದಲ್ಲೂ ಅವರು ಒಂದ್ ಸೀಸನ್ ಅಲ್ಲಿ ಕಂಟಿನ್ಯೂಸ್ ಬೇರೆ ಪಾತ್ರ ಮಾಡ್ತಾ ಇದ್ರು. ಒಂದ್ ಸೀಸನ್ ಅಲ್ಲಿ ರೆಗ್ಯುಲರ್ ಬರ್ತಾ ಇದ್ರು ಮಜಾ ಭಾರತ ಇದಕ್ಕೆ. ಅಂದ್ರೆ ಆ ಟೈಮಲ್ಲಿ ಹೆಂಗಂದ್ರೆ ನೀವು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಯಾವ ಆಕ್ಸೆಂಟ್ ಭಾಷೆ ಅಷ್ಟೇ. ಅಂದ್ರೆ ಆ ಫ್ಲೋ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಅದು ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಬರುತ್ತೆ ಕಾಣುತ್ತೆ. ನಿಮ್ಗೆ ಯಾವ ತರ ಭಾಷೆ ಬೇಕಾದಷ್ಟು ಲೀಲಾಜಾಲವಾಗಿ ಮಾತಾಡೋರು. ನಿಜ. ಹಾಗಾದ್ರೆ ನೀವು ಮಜಾ ಭಾರತ ಸೆಟ್ ನಲ್ಲೇ ಲಾಸ್ಟ್ ಅಂದ್ರೆ ತೀರಾ ಕ್ಲೋಸ್ ಆಗಿರ್ತಾ ಇದೆ ಸರ್, ಹೋಗೋದು ಬರೋದು ನೋಡೋದೆಲ್ಲ? ಆಗ ಸ್ವಲ್ಪ ಜಾಸ್ತಿ ಕಳೀತಾ ಇದ್ವಿ, ಜಾಸ್ತಿ ಸಮಯ ಕಳೀತಾ ಇದ್ವಿ. ಯಾಕಂದ್ರೆ ನನ್ನ ಕಸಿನ್ಸ್ಗೆ ಅವ್ರು ತುಂಬಾ ಕ್ಲೋಸ್. ಅಂದ್ರೆ ನನ್ನ ಮಾವನ ಮಕ್ಳಿಗೆ ಅವರು ತುಂಬಾ ಕ್ಲೋಸ್. ಯಾಕಂದ್ರೆ ಚಿಕ್ಕವನಿಂದ ಅವರು ಎತ್ತಿ ಆಡಿಸಿದವರು. ಸೊ ಹಂಗೆ ಸಿಕ್ಕಿದ್ರೆ ಒಂದಷ್ಟು ಮಾತು, ಒಂದಷ್ಟು ನಗು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ, ಕಾಲು ಸ್ವಲ್ಪ ನೋವು ಅಂತ ಹೇಳೋದು ಬಿಟ್ರೆ ಬೇರೆ ಯಾವ್ದು ನೆಗೆಟಿವ್ ಮಾತಿಲ್ಲ. ಯಾವಾಗ್ಲೂ ಏನಾದ್ರು ಜೋಕ್ಸ್ ಮಾಡ್ತಾನಾಗ್ತಾ ಇದ್ರು. ಒಂದ್ ರೀತಿ ಸೀರಿಯಸ್ ಕ್ಯಾರೆಕ್ಟರ್ಗೂ ಸೈ, ಮತ್ತೆ ಹಾಸ್ಯ ಕಲಾವಿದನಾಗೂ ಜೈ ಅನ್ನೋ ತರ. ಅಂದ್ರೆ ಅದಕ್ಕೆ ಹೇಳಿದೆ ಆಲ್ರೌಂಡರ್ ತರ ಅಲ್ವಾ ಸರ್ ಅವರು? ಯಾಕಂದ್ರೆ ಒಂದು ಲಾಸ್ಟಿಗೆ ಅವ್ರಿಗೆ ಸ್ವಲ್ಪ ಏಜ್ ಫ್ಯಾಕ್ಟರ್ ಇಂದ ಸ್ವಲ್ಪ ಮೂವ್ಮೆಂಟ್ ಅಥವಾ ಇದು ಕಮ್ಮಿ ಇತ್ತಿದ್ಬಿಟ್ರೆ ಕಲೆ ಇದ್ರು. ಪಾತ್ರದ ಬಗ್ಗೆ ಯಾರು ಮಾತಾಡಂಗಿರ್ಲಿಲ್ಲ, ಹಂಗಿತ್ತು. ಅದು ಕೆಲವು ಇದು ಹೇಗೆ ಸರ್ ಅವ್ರ ಸೆಟ್ಟಲ್ಲೆಲ್ಲ ನೀವು ಸಾಮಾನ್ಯ ಪರಿಚಯ ಅಂತ ಇದ್ದಿದ್ದಕ್ಕೆ ಕೇಳ್ತೀನಿ. ಕೆಲವೊಬ್ರು ಒಂದು 5-10 ಸಿನಿಮಾ ಮಾಡಿದ ತಕ್ಷಣ ಒಂದ್ ರೀತಿ ಹೆಡ್ ವೇಟ್ ಬರುತ್ತೆ. ಬಟ್ ಇವ್ರು ಹಂಗಲ್ಲ, ರಂಗಭೂಮಿ, ಸಿನಿಮಾ, ಕಿರುತೆರೆ ಅಂತ ಎಲ್ಲದರಲ್ಲೂ ಮಾಡ್ಕೊಂಡು ಬಂದಾಗ ಹೊಂದಾಣಿಕೆ ಹೆಂಗಿರ್ತಿತ್ತು ಇವ್ರದ್ದು ಸೆಟ್ಟಲ್ಲಿ? ಬರೋ ಜೂನಿಯರ್ಸ್ ಹತ್ರ ಮತ್ತು ಸೀನಿಯರ್ಸ್ ಹತ್ರ ಹೆಂಗ್ ಮಾತಾಡ್ತಿದ್ರು ಅಂತ ಐಡಿಯಾ ಇದೆ? ಜಾಸ್ತಿಯಾಗಿ ಸ್ವಲ್ಪ ಕೆಲಸ ಮಾಡಿ ಬಂದವರಾದ್ರೆ ಅಷ್ಟು ಆ ಚೇಂಜಸ್ ಜಾಸ್ತಿ ಬರಲ್ಲ ಅಲ್ವಾ? ಸಡನ್ ಬಂದ್ರೆ ಮಾತ್ರ ಏನೋ ಸ್ವಲ್ಪ ಚೇಂಜಸ್ ಅಂತ ಬರುತ್ತೆ. ಬಟ್ ಕೆಲಸ ಮಾಡಿ ಬಂದವರಿಗೆ ಅದೆಲ್ಲ ತಲೆಯಲ್ಲಿ ಇರಲ್ಲ. ಅವರಿಗೆ ಬರೀ ಈ ಪಾತ್ರದ ಕ್ಯಾರೆಕ್ಟರ್ ನಾನು ಹೆಂಗೆ ಇದನ್ನ ಎತ್ತಿ ಹಿಡಿಬಹುದು, ಇದ್ರಲ್ಲಿ ಏನು ನಾನು ಸ್ಪೆಷಲ್ ಏನು ಮಾಡಬಹುದು, ಆ ಕಲೆ ವಿಷಯ ಬಿಟ್ರೆ ಬೇರೆ ವಿಷಯ ಏನ್ ಬರೋದು ನನ್ನ ಲೆಕ್ಕದಲ್ಲಿ
ಡೌಟ್. ಯಾಕಂದ್ರೆ ಇವರು ಅಪ್ಪಟ ಕಲಾವಿದ. ಆಮೇಲೆ ನನಗೆ ಜಗ್ಗೇಶ್ಗೆ ತುಂಬಾ ಕ್ಲೋಸ್ ಆಗಿದ್ರು ಆ ಟೈಮಲ್ಲಿ. ನಾನು ಮನೋಹರ್ ಅಸಿಸ್ಟೆಂಟ್ ಆಗಿದ್ದಾಗ ಜಗ್ಗೇಶ್ ಜೊತೆ ತುಂಬಾ ಒಡನಾಟ. ಸೊ ಅವರು ಒಂದ್ 2 ಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ರು. ಅವರು ಎಲ್ಲಾ ಚಿತ್ರಗಳಲ್ಲಿ ಆ ಟೈಮಲ್ಲಿ ನಟನೆ ಮಾಡ್ತಾ ಇದ್ರು. ಜಗ್ಗೇಶ್ ಅವ್ರದ್ದು ಒಂದು ಟೀಮ್ ತರ ಇತ್ತು ಆ ಟೈಮಲ್ಲಿ. ಇವ್ರಿಗೆ ಒಳ್ಳೆ ಮೀಟಿ ರೋಲ್, ಒಳ್ಳೆ ಪಾತ್ರ ಸಿಗ್ತಾ ಇತ್ತು ಆ ಟೈಮಲ್ಲಿ. ಯಾವ್ದು ಅವರು ಎಳಿತಾ ಇದ್ರು ಆ ಪಾತ್ರನ. ಆ ಶಿವ ಅಲ್ಲಿ ಒಂದು ಇನ್ಸ್ಪೆಕ್ಟರ್ ಪಾತ್ರ ಬೈಯೋದಿದೆಯಲ್ಲ, ಲೈಫಲ್ಲಿ ಮರೆಯಕ್ಕಾಗಲ್ಲ ಒಂದಷ್ಟು. ಹೌದು ಹೌದು ಹೌದು. ಓಕೆ, ಧನ್ಯವಾದಗಳು ಸರ್ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡೋದಕ್ಕೆ. ಗುರುಕಿರಣ್ ಸಂಗೀತ ನಿರ್ದೇಶಕರು.